ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡ್ರಿ, ಇಲ್ಲಿ ನೋಡ್ಬೋದು ನೀವು ಈ ಥರದ ದೃಶ್ಯಗಳು ನಿಮಗೆ ಬಸ್ನೊಳಗೆ ಕಾಣ್ತಿರ್ತಾವೆ. ನೀವು ಬಸ್ ಒಳಗೆ KSRTC ಒಳಗೆ ಟ್ರಾವೆಲ್ ಮಾಡಬೇಕಾದ್ರೆ ಈ ಥರದ್ದು ಒಂದು ಟಿಕೆಟಿಗೆ ಒಂದು ಸೀಟ್ ಇರ್ತೈತಿ. ಯಾವುದೇ ಬ್ಯಾಗ್ ಕೈ ಅಥವಾ ಈ ಥರ ಸೀಟ್ಗಳನ್ನು ಹಿಡ್ಕೊಂಡ್ರೆ ನನ್ನ ಸ್ನೇಹಿತರು ಬರ್ತಾರೆ, ನಮ್ಮ ಫ್ಯಾಮಿಲಿ ಬರ್ತಾರೆ ಅಂತ ಈ ಥರ ಏನಪ್ಪ ಅಂತಂದ್ರೆ ಸೀಟ್ಗಳನ್ನ ಯಾರು ಹೆಚ್ಚಾಗಿ ಹಿಡ್ಕೊಂಡ್ರೆ ಇದಕ್ಕೊಂದು ಏನಪ್ಪ ಅಂದ್ರೆ ಕ್ರಮವನ್ನು ತೆಗೆದುಕೊಳ್ಬೋದು. ನೀವು ಫಸ್ಟ್ ಏನು ಮಾಡ್ಬೋದು, ನೀವು ಕಂಡಕ್ಟರ್ಗೆ, ಕಾನೂನಾತ್ಮಕ ಅಧಿಕಾರಿಗಳಿಗೆ ಯಾರಿಗಾದ್ರೂ ಕರಿಬೋದು. ಆ ವ್ಯಕ್ತಿಗೆ ಏನಪ್ಪ ಅಂದರೆ ಸೀಟ್ ಖಾಲಿ ಮಾಡೋಕೆ ಹೇಳಬೇಕು, ಅಥವಾ ಅವ ಮಾಡಲಿಲ್ಲ ಅಂತಂದ್ರೆ ಬಸ್ಸನ್ನು ನಿಲ್ಲಿಸ್ಬೇಕು. ನೀವು ಬಸ್ಸನ್ನು ಯಾವುದೇ ರೀತಿ ಮುಂದೆ ಹೋಗಕ್ಕೆ ಕೊಡಬಾರ್ದು. ಬಸ್ಸಿಂದ ಅವರಿಗೆ ಇಳಿಸ್ಬೋದು. ಗಲಾಟೆ ಏನಾರು ಮಾಡಿದ್ರಂದ್ರೆ ಪೊಲೀಸರಿಗೂ ನೀವು ಕರೆಸ್ಬೋದು. ಏನಪ್ಪ ಅಂತಂದರೆ ಇಂತಹ ವ್ಯಕ್ತಿಗಳು ಹಲವಾರು ಏನಪ್ಪ ಅಂದರೆ ಸೀಟ್ಗಳನ್ನು 5-6 ಸೀಟ್ಗಳನ್ನು ಇಲ್ಲಿ ಹಿಡ್ಕೊಂಡಿದ್ದು ನಿಮ್ಗೆ ಕಾಣಿಸ್ತಿರ್ಬೋದು. ಈ ಥರದ ದೃಶ್ಯಗಳು ನಿಮ್ಗೆ ಆಗ್ತಿರ್ತಾವೆ ಬಸ್ ಒಳಗೆ ನೋಡ್ಬೋದು. ಇಲ್ಲಿ ಮುದುಕಿಯರು ಅದಾರ, ವೃದ್ಧರದಾರ, ಅದೇ ರೀತಿ ಏನಪ್ಪ ಲೇಡೀಸ್ ಇರ್ತಾರೆ. ಒಂದು ಸೀಟ ಬಿಟ್ಟು 2 ಸೀಟ್ ಹಿಡ್ಕೊಳ್ಳಿ, ಅದನ್ನು ಬಿಟ್ಟು 6 ಸೀಟ್ಗಳನ್ನು ಹಿಡ್ಕೊಂಡಂಥ ಈ ವ್ಯಕ್ತಿಗೆ ಏನು ಹೇಳ್ಬೋದು ನೀವೇ ಹೇಳ್ರಿ. ಹಿಂಗಾದಾಗ ನೀವೇನು ಮಾಡ್ಬೇಕಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಹಲವಾರು ಸೀಟ್ಗಳನ್ನು ಹಿಡ್ಕೊಂಡಾಗ ಅದು ಕಾನೂನು ಬಾಹಿರ ಆಗ್ತೈತಿ. ಅವರಿಗೆ ಸೀಟ್ಗಳನ್ನು ಪ್ರತ್ಯೇಕವಾಗಿ ಟಿಕೆಟನ್ನು ತೊಗೊಂಡ್ರೆ ಅಥವಾ ಬುಕ್ ಮಾಡಿದರೆ ಮಾತ್ರ ಈ ಥರ ಸೀಟ್ಗಳನ್ನು ಹಿಡ್ಕೋಬೋದು ಅಂತ ಒಂದು ಅರಿವನ್ನು ಮೂಡಿಸ್ಬೇಕಾಗಿತ್ತು. ಈ ಥರದ್ದು ಯಾರೂ ಏನು ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ನಿಮಗೆ ಗೊತ್ತಿರ್ಬೋದು ಎಷ್ಟು ಬಸ್ ರಶ್ ಆಗ್ತಾವೆ, ಡೈಲಿ ತಿರುಗಾಡೋರಿಗೆ ಎಷ್ಟು ಪ್ರಾಬ್ಲಮ್ ಆಗತೈತಿ. ಸ್ಟೂಡೆಂಟ್ಸ್ಗಾಗಿರ್ಬೋದು, ಶಾಲೆಗೆ ಹೋಗುವಂಥ ಮಕ್ಕಳಿಗಾಗಿರ್ಬೋದು, ಈ ಥರದ ಪ್ರಾಬ್ಲಮ್ಸ್ಗಳು ಭಾಳ ಆಕ್ಕವ. ಇದನ್ನು ನಾ ಹೇಳತ್ತಿಲ್ಲ, ಕಾನೂನು ಮೋಟರ್ ವೆಹಿಕಲ್ ಆ್ಯಕ್ಟ್ ಏನೈತಿಲ್ಲ, ರೂಲ್ ನಂಬರ್ 94 ಇದು ಹೇಳ್ತೈತಿ. ಇದನ್ನು ಉಲ್ಲಂಘನೆ ಮಾಡಿದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ಸೂಕ್ತವಾದ ಕ್ರಮವನ್ನು ತಗೋತಾರ ಅಂತಾನು ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.